ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಹಿಂದೂ ಜನಜಾಗೃತಿ ಸಮಿತಿಯವರು ಕಳೆದ 8 ದಿನಗಳಿಂದ ಹರ್ ಘರ್ ಯೋಧ ಎನ್ನುವ ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ಅನೇಕ ಮಕ್ಕಳಿಗೆ ಹಲವಾರು ದೈಹಿಕ ಮತ್ತು ಬೌದ್ಧಿಕ ತರಬೇತಿಯನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ರಾಮಕೃಷ್ಣಾಶ್ರಮದ ಆತ್ಮಾನಂದ ಶ್ರೀಗಳ ಪಾದಾರಗಳಲ್ಲಿ ನಮಸ್ಕರಿಸ್ತಾರೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜಯ್ ಅವರೇ, ಹರಿಹರದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದಂಥ ಪತಂಜಲಿ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಿರಂಜನ್ ಅವರೇ ಹಾಗೂ ಅವರೆಲ್ಲ ತಂಡದವರೇ, ಹಿರಿಯರಾಗಿರ್ತಕ್ಕಂಥ ಬಾಬಣ್ಣವರೇ, ಈ ಇರ್ತಕ್ಕಂಥ ಎಲ್ಲ ಹಿಂದೂ ಕಾರ್ಯಕರ್ತ ಬಂಧುಗಳೇ, ಶಿಬಿರಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಹೆಚ್ಚು ಇಡೀ ದೇಶ ಜಾಗೃತವಾಗ್ತಾ ಇದೆ. ಹಿಂದೂ ಉಳಿದ್ರೆ ದೇಶ ಉಳಿಯುತ್ತೆ ಅನ್ನೋ ಒಂದು ಸಿದ್ಧಾಂತಕ್ಕೆ ಇವತ್ತು ಹೆಚ್ಚು ಜನ ಅಂಟ್ಕೊಳ್ತಾ ಇದ್ದಾರೆ. ಇಲ್ಲಿ ಅನೇಕ ವೀರರ ಫೋಟೋಗಳನ್ನು ಹಾಕಿದ್ದಾರೆ, ವಿಶೇಷವಾಗಿ ಸಾವರ್ಕರ್ ಅವರ ಫೋಟೋ. ಸ್ವತಂತ್ರ ಬಂದು 80 ವರ್ಷ ಆದರೂ ಕೂಡ ಸಾವರ್ಕರ್ ಅವರ ತ್ಯಾಗವನ್ನು, ಸಾವರ್ಕರ್ ಅವರ ವಿಚಾರಗಳನ್ನು, ಸಾವರ್ಕರ್ ಅವರು ಹಿಂದೂ ರಾಷ್ಟ್ರಕ್ಕೆ ಮಾಡಿದ ಹೋರಾಟವನ್ನು ಗೌಣವಾಗಿಟ್ಟಿತ್ತು ಈ ದೇಶದಲ್ಲಿ. ಈ ದೇಶವನ್ನು ಆಡಳಿತ ಮಾಡಿದಂಥವರು ಅನೇಕರು ಇಂಥ ಮಹನೀಯರ ವಿಚಾರಧಾರೆಗಳನ್ನು ಜನಗಳಿಗೆ ತಿಳಿಸಲೇಬಾರ್ದು ಅಂತ ಹೇಳಿ ಗೌಪ್ಯವಾಗಿಟ್ಟಿದ್ದು. ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಶಿವಾಜಿ ಮಹಾರಾಜ್ ಇರ್ಬೋದು, ಅನೇಕ ಸರ್ದಾರ್ ಪಟೇಲ್ರಿಂದ ಹಿಡಿದು ಯಾರು ಹಿಂದೂ ಅಂತ ಹೇಳ್ತಾರೋ ಅವರೆಲ್ಲರೂ ಕೂಡ ಗೌಣವಾಗಿಟ್ಟಿದ್ದನ್ನು ನೀವೆಲ್ಲ ನೋಡಿದ್ವಿ. ಕಳೆದ 2014ರಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅನೇಕ ವಿಚಾರಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವ ಪೀಳಿಗೆಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ನಾವೆಲ್ಲ ಏನು ಓದಿದ್ವಿ? ಯಾರೋ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ, ನಮ್ಮನ್ನ ಆಡಳಿಕೆ ಮಾಡಿದಂಥವ್ರ ಬಗ್ಗೆನೇ ಪಠ್ಯಪುಸ್ತಕದಲ್ಲಿ ಓದಿದ್ವಿ ವಿನಃ ಈ ರಾಷ್ಟ್ರಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ತ್ಯಾಗ ಬಲಿದಾನ ಮಾಡಿದವರು ಭಾಳ ವಿರಳವಾಗಿ ನೋಡಿದ್ವಿ ನಾವು. ಯಾರೋ ಅಕ್ಬರ್ ಬಗ್ಗೆ, ಬಾಬರ್ ಬಗ್ಗೆ, ಜಹಾಂಗೀರ್ ಬಗ್ಗೆ, ಇದನ್ನೇ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಂಥ ಹಿಂದಿನ ಸರ್ಕಾರಗಳು. ಇವತ್ತು ನೈಜಾಂಶ ಅರ್ಥ ಆಗ್ತಾ ಇದೆ. ಇವತ್ತು ಅನೇಕ ಮಾಧ್ಯಮಗಳು ಚುರುಕಾಗಿರೋದ್ರಿಂದ, ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಎಲ್ಲೆಲ್ಲಿ ಹಿಂದೂ ಧರ್ಮದ ಮೇಲೆ ದರ್ಬಾಳಿಕೆ, ದರ್ಪ ಅದು ಅನಾವರಣ ಆಗ್ತಾ ಇದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತು. ಯಾವ ರೀತಿ ಕ್ರೌರ್ಯ ಅಲ್ಲಿ ಅಂದರೆ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿನ್ನೆ ನಮ್ಮ BL ಸಂತೋಷ್ ಜಿ ಬಂದಿದ್ದರು. ಅವರು ಚುನಾವಣೆಗೆ ಅಲ್ಲಿ ತಿಂಗಳಾನುಗಟ್ಟಲೆ ಅವರು ಕೆಲಸ ಮಾಡಿದರು. ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದರು, ಅದು ಮೈ ನೆವರೇಳುವಂಥ ಒಂದು ಪ್ರಸಂಗಗಳು. ಅಲ್ಲಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಅನ್ನೋದು ಸಾಮಾನ್ಯ ವಿಚಾರ ಆಗಿಬಿಟ್ಟಿದೆ. ಅಲ್ಲಿ ಕೊಲೆ ಅನ್ನೋದು ಅದೇನು ಲೆಕ್ಕನೇ ಇಲ್ಲ ಆ ಥರ. ಯಾಕೆಂದರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಅಷ್ಟೊಂದು ಕಠೋರತೆ, ಅಷ್ಟೊಂದು ಅಮಾನವೀಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಪಾರ್ಟಿ ಇರ್ಬೋದು, ಈವನ್ ಬೇರೆ ನಮ್ಮ ಹಿಂದುತ್ವದ ವಿರೋಧಿ ಪಕ್ಷಗಳು ಕೂಡ ಆ ಥರ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಘಟನಾವಳಿಗಳು ಅಲ್ಲಿ ನಡೆದಿದ್ದಾವೆ. ಖಂಡಿತವಾಗಿಯೂ ಹಿಂದೂ ಸಮಾಜ ಜಾಗೃತವಾಗದೇ ಹೋದರೆ ಆ ಒಂದು ಪ್ರಸಂಗ ಯಾವುದೇ ಜಿಲ್ಲೆಯಲ್ಲಾದರೂ, ಯಾವುದೇ ರಾಜ್ಯದಲ್ಲಾದರೂ ಬರೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಇವತ್ತು ಅಲ್ಲಿ ಆಗೈತಿ ಅಂತ ನಾವು ಯಾರೂ ಕೂಡ ಮೈ ಮರೆತು ಕೂರಬಾರ್ದು. ಇವತ್ತು ನೋಡ್ರಿ, ಇಸ್ರೇಲ್ ಅನ್ನೋ ಒಂದು ರಾಷ್ಟ್ರ, ಒಂದು ಪುಟ್ಟ ರಾಷ್ಟ್ರ, ಇವತ್ತು ಅವರು ಸ್ವತಃ ಅವ್ರಿಗೆ ಸಾಮರ್ಥ್ಯ ಇರೋದ್ರಿಂದ ಇಡೀ ವಿಶ್ವದಲ್ಲಿ ಇವತ್ತು ಇಸ್ರೇಲನ್ನು ನಾವೆಲ್ಲ ಅವರು ಉಳಿದಿದ್ದಾರೆ. ಇಲ್ಲದ್ರೆ ಅವರು ಸರ್ವನಾಶ ಆಗೇ ಹೋಗಿಬಿಡ್ತಿದ್ರು ಯಾವಾಗಲೂ. ಹಾಗಾಗಿ ನಾನು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ಇಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಹಿಂದೂ ಸಮಾಜವನ್ನು, ಹಿಂದೂ ಕಾರ್ಯಕರ್ತರನ್ನ ಗಟ್ಟಿಗೊಳಿಸುವಂಥ ಪ್ರಕ್ರಿಯೆ ನಿರಂತರ ಇರಬೇಕು. ನಿರಂತರವಾಗಿದ್ದರೂ ಮಾತ್ರ ಹಿಂದೂ ಸಮಾಜನ ಉಳಿಯುತ್ತೆ, ಭಾರತನ ಉಳಿತೈತೆ, ಎಲ್ಲವೂ ಉಳಿಯುತ್ತೆ. ಹಾಗಾಗಿ ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ನಾವು ಸಿದ್ಧರಿರಬೇಕು. ನಾವು ಯಾರ ಮೇಲೂ ನಾವು ದಬ್ಬಾಳಿಕೆ, ದೌರ್ಜನ್ಯ ಮಾಡಲಿಕ್ಕಲ್ಲ, ನಮ್ಮ ಸಮಾಜದ ಮೇಲೆ ಆಗ್ತಕ್ಕಂಥ ಅನಾಚಾರಗಳನ್ನು, ದಬ್ಬಾಳಿಕೆಯನ್ನು ನಿಗ್ರಹಿಸಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಗಟ್ಟಿಯಾಗಿರಬೇಕು. ಇಂಥ ಅನೇಕ ಶಿಬಿರಗಳು ಹರಿಹರದಲ್ಲಿ ನಡೀಲಿ. ಎಲ್ಲ ರೀತಿಯಿಂದನೂ ನಾನು ಅದಕ್ಕೆ ಸಹಾಯ ಸಹಕಾರ, ಅದರಲ್ಲಿ ನಾವು ತೊಡಗಿಕೆ ಖಂಡಿತ ಇದ್ದೇ ಇರ್ತೈತಿ.
ಇಂಥ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಪರಮ ಪೂಜ್ಯರ ಆಶೀರ್ವಾದದಿಂದ ಇಂಥ ಕಾರ್ಯಕ್ರಮಗಳು ಹರಿಹರಕ್ಕೆ ಹೆಚ್ಚು ಹೆಚ್ಚು ಬರಲಿ. ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಏನೋ ಆಗಿಬಿಡ್ತತಿ, ಯಾರೋ ಪೊಲೀಸ್ನವರು ವಾರ್ನಿಂಗ್ ಕೊಟ್ಟುಬಿಡ್ತಾರೆ, ಯಾರೂ ಕೂಡ ಹೆದರಬೇಕಾಗಿಲ್ಲ. ಇಂಥ ಯಾವ್ದಾದ್ರು ಕಾರ್ಯಕ್ರಮ ಬಂದರೆ ನಮಗೆ ತಿಳಿಸ್ರಿ. ಯಾಕೆಂದರೆ ಇದು ಸ್ವತಂತ್ರ ಭಾರತ. ಅವರವರ ವಿಚಾರಗಳನ್ನು ಅವರವರು ಅಭಿವ್ಯಕ್ತಗೊಳಿಸ್ಲಿಕ್ಕೆ ಎಲ್ಲರೂ ಕೂಡ ಸ್ವತಂತ್ರ ಇದ್ದೀವಿ. ಯಾರೋ ಪೊಲೀಸ್ನರೋ ಇನ್ನೊಬ್ಬರು ದಬ್ಬಾಳಿಕೆ ಇಂಥ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕ್ರಮ, ನಮ್ಮ ಧರ್ಮ, ನಾವು ಜಾಗೃತರಾಗಲಿಕ್ಕೆ ನಾವು ಶಕ್ತರಿದ್ದೀವಿ. ನಮಗೆ ಅವಕಾಶ ಇದೆ. ಅದಕ್ಕೆ ನಮ್ಮ ಬೆಂಬಲ ಖಂಡಿತ ಇರುತ್ತೆ. ನಮ್ಮ ಪಕ್ಷದ ಬೆಂಬಲ ಇರುತ್ತೆ, ಹಿಂದೂ ಸಂಘಟನೆಗಳ ಬೆಂಬಲ ಇರುತ್ತೆ. ಎಂಥ ಪರಿಸ್ಥಿತಿನಲ್ಲೂ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ನೀವು ಇಟ್ಕೊಂಡು ಮುನ್ನಡೆರಿ ಅಂತ ಹೇಳಿ ನಾನು ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಹಾಗಾಗಿ ನಾನು ತೆರಳಬೇಕಾಗಿದೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ವಂದಿಸಿ ನಾನು ಮಾತು ಕೊಡ್ತೀನಿ.